ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರತ್ಯೇಕವಾಗಿ ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರಿ ಎಂಬುದಾಗಿ ನೆನೆಸಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಪ್ರತಿದಿನ ದೇವರು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡುವಂಥ ದೇವರೇ ಆಗಿದ್ದಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರು ಮುಂದಿರುವ ಸಮಯ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮನ್ನೇ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದ ಹಾಗೆ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ನಿನ್ನ ವಾಕ್ಯಗಳು ಜೀವವಾಗಿಯೂ ಬಲವಾಗಿಯೂ ನಮ್ಮನ್ನು ದೇವರೇ ನಡೆಸುವಂಥದ್ದಾಗಿದೆ. ನೀನು ಮಾತಾಡುವಾಗ ಅನೇಕ ವಿಷಯಗಳಲ್ಲಿ ನನ್ನ ಜೀವಿತದಲ್ಲಿ ಬದಲಾವಣೆಯನ್ನು ನಾನು ಕಂಡಿದ್ದೇನೆ ಸ್ವಾಮಿ. ಈ ದಿನವೂ ಕೂಡ ನೀನು ಮಾತಾಡುವಾಗ ನನ್ನಲ್ಲಿರುವ ಎಲ್ಲ ದೇವರೇ ಬಲಹೀನತೆಗಳು ನೀಗಲ್ಪಟ್ಟು ದೇವರೇ ನಿನ್ನೊಂದಿಗಿರುವ ಸಂಬಂಧ ಹೆಚ್ಚಾಗುತ್ತದೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ಹಾಗೆ ಮಾತಾಡಿರಿ, ನಮ್ಮನ್ನು ಬಲಪಡಿಸಿರಿ. ಎಲ್ಲ ಘನತೆ ಮಹಿಮೆಯನ್ನು ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಅಥವಾ ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಎಂಬುದಾಗಿರುವ ವಿಷಯದ ಮೇಲೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಅಥವಾ ಸನ್ಮಾನಿಸು ಎಂಬುದಾಗಿರುವ ವಿಷಯದ ಮೇಲೆ ನಾವು ಧ್ಯಾನ ಮಾಡುವಾಗ ಇದು ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗಿರುವಂಥ ವಾಕ್ಯವಾಗಿದೆ. ಎಲ್ಲರಿಗೂ ತಂದೆ ತಾಯಿಗಳಿದ್ದಾರೆ. ತಂದೆ ತಾಯಿಗಳಿರುವಂಥ ಅನೇಕರು ಈ ದಿನಗಳಲ್ಲಿ ತಂದೆ ತಾಯಿಗಳನ್ನು ಗೌರವಿಸದೆ ತಾವು ತಂದೆ ತಾಯಿಗಳಾಗಿದ್ದಾರೆ, ತಮಗೂ ತಂದೆ ತಾಯಿಗಳಿದ್ದಾರೆ, ಅವರನ್ನು ಗೌರವಿಸದೆ ಗೌರವ ಹೊಂದದೇ ಇರುವಂಥ ಈ ಕಾಲಘಟ್ಟಗಳಲ್ಲಿ ನಮಗೆ ದೇವರ ವಾಕ್ಯ ತುಂಬ ಅಗತ್ಯವಾಗಿದೆ. ನಮಗೆ ಇರುವಂಥ ತಂದೆ ತಾಯಿಗಳನ್ನು ನಾವು ಗೌರವಿಸಬೇಕು, ನಮ್ಮ ಮಕ್ಕಳು ನಮ್ಮನ್ನು ಗೌರವಿಸಬೇಕು. ಹಾಗಾದರೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು, ನಮ್ಮ ಮಕ್ಕಳು ಕೂಡ ವಿಧೇಯರಾಗಬೇಕು. ಹಾಗಾದರೆ ನಾವು ಮುಂದಿರುವ ಸಮಯ ದೇವರ ವಾಕ್ಯನ ಧ್ಯಾನ ಮಾಡುವಾಗ ನಮ್ಮಲ್ಲಿ ಒಂದು ಬದಲಾವಣೆ ಖಂಡಿತವಾಗಿಯೂ ಉಂಟಾಗ್ತದೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನಾ ಕಾಂಡ 20ನೇ ಅಧ್ಯಾಯ ಅದರ 12ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂಬುದಾಗಿ ನಾವು ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದಿಕೊಂಡಿದ್ದೇವೆ. ಇಲ್ಲಿ ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ದೇವರು ನೀ ವಾಸ ಮಾಡುವ ಆ ಜಾಗದಲ್ಲಿ ಬಹುಕಾಲ ಇರುವ ಹಾಗೆ ದೇವರು ಕಾರ್ಯ ಮಾಡ್ತಾರೆ ಎಂಬುದಾಗಿ ನಾವು ಓದಿಕೊಂಡಿದ್ದೇವೆ. 10 ದಶಾಜ್ಞೆಗಳಲ್ಲಿ ದೇವರು ಕೊಟ್ಟ ಒಂದು ದಶಾಜ್ಞೆ ಆಗಿದೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕೆಂಬುದಾಗಿ. ಹೌದು ಪ್ರಿಯರೇ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದಾಗಿ ದೇವರೇ ಒಂದು ಆಜ್ಞೆಯಾಗಿ ಮಕ್ಕಳಾದ ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ನಾವು ತಂದೆ ತಾಯಿಗಳನ್ನು ಹೇಗೆ ಸನ್ಮಾನಿಸಬೇಕು? ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದಾಗಿ. ಸನ್ಮಾನಿಸೋದು ಅಂದರೆ ಅವರನ್ನು 2 ಚೇರಲ್ಲಿ ಕೂರಿಸಿ ಒಬ್ಬರಿಗೊಂದು ಹಾರ ಇನ್ನೊಬ್ಬರಿಗೊಂದು ಹಾರ ಹಾಕಿ ಹೂನಾರ ಹಾಕಿ ಸನ್ಮಾನಿಸಬೇಕಂತಲ್ಲ ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು. ದೇವರ ವಾಕ್ಯ ಹೇಳ್ತಾ ಇರೋದು ಅವರನ್ನು ಸನ್ಮಾನಿಸಬೇಕು ಎಂಬುದಾಗಿ ಹೇಳೋದಾದರೆ ಅದು ಏನೆಂಬುದಾಗಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಎಫೆಸಿಯ ಪತ್ರಿಕೆಯಲ್ಲಿ ಅದನ್ನು ವಿವರವಾಗಿ ಬರೆದು ತಿಳಿಸ್ತಾ ಇದ್ದೇನೆ. ಅದನ್ನು ಕೂಡ ನಾವು ಓದಿಕೊಳ್ಳೋಣ. ಎಫೆಸಿದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 1, 2, 3ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಅದರ ವಿವರಣೆಯನ್ನು ನಾವಲ್ಲಿ ನೋಡ್ಬೋದು. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ ವಾಗ್ದಾನ ಸಹಿತವಾದ ಬೋಧನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪೌಲ ಹೇಳ್ತಾ ಇದ್ದಾನೆ, ನಿನ್ನ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಸನ್ಮಾನಿಸಬೇಕು ಅನ್ನೋದು ಹೇಳೋದಾದರೆ ಚೇರಲ್ಲಿ ಕೂರಿಸಿ 2 ಹೂನಾರ ಹಾಕಿ ಸನ್ಮಾನಿಸ್ಬೇಕಂತಲ್ಲ. ಪೌಲ ಅದನ್ನು ವಿವರವಾಗಿ ಹೇಳ್ತಾ ಇದ್ದಾನೆ, ಮಾತನ್ನು ಕೇಳೋದು. ಪ್ರಿಯರೇ,
ಬೇಕಾದರೆ ಒಂದು ಹೂನಾರ ಹಾಕಿ ಚೇರಲ್ಲಿ ಕೂರಿಸಿ ಸನ್ಮಾನಿಸು ಅಂದರೆ ಸನ್ಮಾನಿಸಲಿಕ್ಕೆ ಮಕ್ಕಳು ಸಿದ್ಧರಾಗಿದ್ದಾರೆ. ಆದರೆ ತಂದೆ ತಾಯಿಗಳನ್ನ ಮಾತನ್ನು ಕೇಳುವುದರಲ್ಲಿ ಮಾತ್ರ ಹಿಂದೆ ಉಳಿದಿದ್ದಾರೆ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳ್ತಾ ಇಲ್ಲ, ತಂದೆ ತಾಯಿಗಳ ಮಾತನ್ನು ತಿರಸ್ಕರಿಸ್ತಾ ಇದ್ದಾರೆ. ತಂದೆ ಅಥವಾ ತಾಯಿ ಒಳ್ಳೆಯದಕ್ಕೇನಾದರೂ ಹೇಳಿದ್ರೆ ಅದನ್ನು ಕೇಳದೇ ಇರುವ ರೀತಿಯಲ್ಲಿ ಏನಾಗ್ತಾ ಇದ್ದಾರೆ, ಈ ಕಾಲಘಟ್ಟಗಳಲ್ಲಿ ಮಕ್ಕಳು ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳ ಮಾತನ್ನು ತಿರಸ್ಕರಿಸುವ ಕಾಲಘಟ್ಟಗಳಲ್ಲಿ ಈ ಒಂದು ಅನುಭವದಲ್ಲಿ ನಾವು ನೋಡ್ಬೋದು. ಹಾಗಾದರೆ ಕ್ರೈಸ್ತರಾದ ನಮಗೂ ಕೂಡ, ಯೇಸು ಸ್ವಾಮಿನ ನಂಬಿಕೊಂಡಿರುವ ನಮಗೂ ಕೂಡ ತಂದೆ ತಾಯಿಗಳ ಮಾತನ್ನು ಕೇಳದವರಾಗಿ ಈ ಕಾಲಘಟ್ಟಗಳಲ್ಲಿ ಹೋಗ್ತಾ ಇದ್ದೀವಿ. ಮುಪ್ಪಿನಲ್ಲಿರುವ ತಂದೆ ತಾಯಿಗಳಿದ್ರೆ ಅವರೇನಾದರೂ ಒಂದು ಒಳ್ಳೆಯದನ್ನು ಹೇಳೋಕ್ಕೆ ಬಂದರೆ ನಾವು ಹೀಗೆ ಹೇಳ್ತೇವೆ, ನಿನಗೇನು ಗೊತ್ತಿಲ್ಲ ಸುಮ್ಮನೆ ಇರೆಂಬುದಾಗಿ. ನೀವು ಒಂದನ್ನು ಚಿಂತೆ ಮಾಡಿ ನೋಡಿ, ಅವರಿಗೆ ನೀವು ಹೇಳುವಾಗ ಏನು ನಿನಗೆ ಗೊತ್ತಿಲ್ಲ ಸುಮ್ಮನೆ ಕುಂತ್ಕೊಂತ ಹೇಳುವಾಗ ನಿಮಗೂ ಕೂಡ ಮಕ್ಕಳಿದ್ದಾರೆ. ನೆಕ್ಸ್ಟ್ ಅದೇ ಒಂದು ಆ ಮಾತು ನಿಮಗೆ ಬಂದರೆ ನಿಮಗೇನು ಅನ್ನಿಸುತ್ತೆ ಹೇಳಿ, ನಿಮಗೆ ಮನ ನೊಂದು ಹೋಗ್ತದೆ. ಅದೇ ಪ್ರಕಾರ ನಿಮ್ಮ ತಂದೆ ತಾಯಿಗಳು ಕೂಡ ನಿಮ್ಮ ವಿಷಯದಲ್ಲಿ ನೊಂದಿಕೊಳ್ಳಲ್ವಾ? ಪ್ರಿಯರೇ, ನಿಮ್ಮ ಮಕ್ಕಳು ನಿಮ್ಮನ್ನು ಅದೇ ರೀತಿಯಾಗಿ ನಿನಗೇನು ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ ನಿಮಗೆಷ್ಟು ನೋವಾಗ್ತದೋ ಅದೇ ಪ್ರಕಾರ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ನೋವು ಉಂಟಾಗುವಂಥದ್ದಾಗಿರ್ತದೆ. ದೇವರು ವಾಕ್ಯ ಹೇಳ್ತಿದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಂದ್ರೆ ಅವರ ಮಾತನ್ನು ಕೇಳಬೇಕು. ನಿಜವಾಗಿ ಒಂದು ತಂದೆ ತಾಯಿಯ ಹೃದಯ ತನ್ನ ಮಕ್ಕಳಿಂದ ಬಯಸೋದೇನು ಗೊತ್ತಾ? ಅವ್ರು ಏನೋ ಒಂದು ಸಂಪಾದನೆ ಮಾಡಿ ಕೊಡಲಿ ಅಂತ ಅಲ್ಲ ರೀ. ಅವರು ಬಯಸೋ ಒಂದೇ ಒಂದು ಏನಂದರೆ ತನ್ನ ಮಕ್ಕಳು ತನ್ನ ಸಮ್ಮುಖದಲ್ಲಿ ಇದ್ಕೊಂಡು ತನ್ನ ಮಾತುಗಳನ್ನು ಕೇಳಿ ಬೆಳೆದು ಬರಬೇಕು ಅನ್ನೋದೇ ತಂದೆ ತಾಯಿಗಳು ಬಯಸೋದು. ನೀವು ತಂದೆ ತಾಯಿಗಳಾಗಿದ್ದೀರಾ, ನಿಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ನೀವು ನೋಡ್ಬೋದು, ನಿಮ್ಮ ಕುರಿತು ಹಾಗೆ ಬಯಸೋದಾದರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಕೂಡ ಹಾಗೆ ಬಯಸೋರಾಗಿರ್ತೀರಲ್ವ. ನಿಮ್ಮ ಮಕ್ಕಳು ನಿಮ್ಮ ಜೊತೆಲೇ ಇರಬೇಕು, ನಿಮ್ಮ ಮಾತನ್ನು ಕೇಳಬೇಕು, ನಿಮ್ಮ ಮಾತನ್ನು ಕೇಳೇ ನಡಿಬೇಕು, ನಿಮ್ಮ ಮಾತನ್ನು ಅನುಸಾರವಾಗಿ ನಡ್ಕೊಳ್ಬೇಕು ಎಂಬುದಾಗಿ ಅಲ್ವಾ ನೀವು ಬಯಸೋದು. ಹಾಗಾದರೆ ನಿಮ್ಮ ತಂದೆ ತಾಯಿಗಳು ಕೂಡ ಅದೇ ರೀತಿ ಬಯಸಲ್ವಾ? ನೀನು ಯಾವತ್ತೂ ಕೂಡ ನಿನ್ನ ತಂದೆ ತಾಯಿ ಮುಂದೆ ನಿಂತ್ಕೊಳ್ಳುವಾಗ ನಿನಗೇನು ಗೊತ್ತಿಲ್ಲ, ನಿನಗೆ ಯಾವುದು ಗೊತ್ತಿಲ್ಲ, ನಿನಗೆ ಜ್ಞಾನ ಇಲ್ಲ ಎಂಬುದಾಗಿ ಎಂದಿಗೂ ನಾವು ಹೇಳಲಿಕ್ಕೆ ಹೋಗಬಾರ್ದು. ಕಾರಣ ಏನಂದರೆ ಅವರು ಕ್ರಯ ಕೊಟ್ಟಿದ್ರಿಂದಲೇ, ಅವರು ನಮಗಾಗಿ ಕಷ್ಟಪಟ್ಟಿದ್ರಿಂದಲೇ ಅಲ್ವಾ 4 ಅಕ್ಷರಗಳು ನಾವು ಕಲ್ತ್ಕೊಳ್ಳಿಕ್ಕೆ ಸಾಧ್ಯವಾಗಿರುವಂಥದ್ದು. ಅವರು ನಮಗೋಸ್ಕರ ಕ್ರಯ ಕೊಟ್ಟಿದ್ರಿಂದಲ್ವ ನಮಗೆ ಸಿಕ್ಕಿರೋದು ಜ್ಞಾನ. ನಿನ್ನ ತಂದೆ ತಾಯಿ ಮುಂದೆ ನಿಂತು ಅವ್ರು ಹೇಳೋದನ್ನು ಕೇಳುವಾಗ ನಿನಗೇನು ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ ಒಂದನ್ನು ಚಿಂತೆ ಮಾಡಿ ನೋಡು, ಅವ್ರಿಗೆ ಗೊತ್ತಿರೋದ್ರಿಂದಲೇ ಅಲ್ವಾ ಭೂಮಿ ಮೇಲೆ ನಿನಗೆ 4 ಅಕ್ಷರ ಸಿಕ್ಕಿ ನೀನು ಒಂದು ಪದವಿಗೆ ಬಂದಿರುವಂಥದ್ದು. ಈಗ ನೀನು ಏನು ಬೇಕಾದರೂ ಆಗಿರ್ಬೋದು, ನಿನಗೆ ಒಳ್ಳೆ ಕೆಲಸ, ಒಳ್ಳೆ ಪದವಿ, ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಸಿಕ್ಕಿರ್ಬೋದು, ಸಮಾಜದಲ್ಲಿ ಅನೇಕರ ಮುಂದೆ ಗುರುತಿಸಲ್ಪಡುವಂಥ ವ್ಯಕ್ತಿಯೋ ಅಧಿಕಾರಿಯೋ ಆಗಿರ್ಬೋದು. ಆದರೆ ತಂದೆ ತಾಯಿಗಳ ಮುಂದೆ ಹೋಗುವಾಗ ನೀನು ಅವರಿಗೆ ಮಗನೇ ಅಲ್ವಾ. ಹಾಗಾದರೆ ಅವ್ರಿಗಿರುವಂಥ ಜ್ಞಾನ ನಿನಗಿಂತಲೂ ಮಿಗಿಲಾದ ಜ್ಞಾನವೇ ಆಗಿರ್ತದಲ್ವ. ದೇವರು ಅವರಿಗೆ ನಿನಗೆ ಗೊತ್ತಿಲ್ಲದೆ ಅಥವಾ ನಿನಗೆ ಗಿಂತಲೂ ಮಿಗಿಲಾದ ಜ್ಞಾನವನ್ನೇ ದೇವರು ತಂದೆ ತಾಯಿಗಳಿಗೆ ಕೊಟ್ಟಿರ್ತಾರೆ. ತಂದೆ ತಾಯಿಗಳ ಮುಂದೆ ಹೋಗುವಾಗ ಅವರೇನಾದರೂ ಬುದ್ಧಿ ಮಾತುಗಳು, ಅವರೇನಾದರೂ ಬುದ್ಧಿ ಉಪದೇಶಗಳು ಹೇಳ್ತಾ ಬರುವಾಗ ಯಾವತ್ತೂ ನಾವು ನಿನಗೇನು ಗೊತ್ತಿಲ್ಲ ಸುಮ್ಮನೆ ಇರು ಎಂಬುದಾಗಿ ಹೇಳಲಿಕ್ಕೆ ಹೋಗಬಾರ್ದು. ಕಾರಣ ನಾವು ಅವರನ್ನು ಸನ್ಮಾನಿಸಬೇಕಂದ್ರೆ ಅವ್ರು ಹೇಳೋ ಮಾತನ್ನು ನಾವು ಕೇಳುವವರಾಗಿರಬೇಕು. ಪ್ರಿಯರೇ, ತಂದೆ ತಾಯಿಗಳ ಹೃದಯ ನಮ್ಮ ವಿಷಯದಲ್ಲಿ ಯಾವಾಗ ಉಲ್ಲಾಸಗೊಳ್ತದೆ ಅಂದರೆ, ಒಂದು ನಾವು ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯುವಾಗ. ನೋಡ್ರಿ, ಈ ಕಾಲಘಟ್ಟಗಳಲ್ಲಿ ಇನ್ನೊಂದು ಕಾರ್ಯ ಏನಂದರೆ, ತಂದೆ ತಾಯಿಗಳು ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಕಷ್ಟಪಟ್ಟು ಅವರನ್ನು ಓದಿಸ್ತಾರೆ. ಓದಿದ ನಂತರ ಇವರು ಹೊರದೇಶಗಳಲ್ಲಿ ಹೋಗಿ ವಾಸವಾಗಿದ್ದು ತಂದೆ ತಾಯಿಗಳು ಮುಪ್ಪಿನ ಅವಸ್ಥೆಗೆ ಬಂದಾಗ ಅವ್ರ ಜೊತೆ ಸಮಯ ಕಳೆಯೋರಿಲ್ಲ, ಬಂದು ಮಾತಾಡ್ಸೋರಿಲ್ಲ. ಅನೇಕರು ಅನಾಥ ಆಶ್ರಮಗಳಿಗೆ ಸೇರಿಕೊಳ್ತಾ ಇದ್ದಾರೆ. ತಂದೆ ತಾಯಿಗಳನ್ನು ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಬಿಡ್ತಾ ಇದ್ದಾರೆ. ಯಾಕೆಂದರೆ ನೋಡಿಕೊಳ್ಳಿಕ್ಕೆ ಆಗಲ್ಲ. ಮುಪ್ಪಿನ ಕಾಲದಲ್ಲಿ ಬಂದಾಗ ಅವರ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಮಕ್ಕಳು ಯಾರು ಕೂಡ ನೋಡಿಕೊಳ್ಳಿಕ್ಕೆ ಮುಂದೆ ಹೋಗ್ತಾ ಇಲ್ಲ. ಈ ನನ್ನ ಮಾತನ್ನು ಕೇಳುವ ನಿನ್ನಲ್ಲಿ ಒಂದು ಬದಲಾವಣೆ ದೇವರು ಈ ದಿನ ತರಲಿ. ನಿನ್ನ ತಂದೆ ತಾಯಿಗಳು ಮುಪ್ಪಿನ ಅವಸ್ಥೆಯಲ್ಲಿದ್ದಾರಾ, ಅವರ ಜೊತೆ ಸಮಯ ಕಳೆಯಬೇಕು, ಅವರಿಗಾಗಿ ನೀನು ಸಮಯ ಕೊಡಬೇಕು. ನೀನು ಎಂಥ ವ್ಯಕ್ತಿನೇ ಆಗಿರು, ಎಂಥ ಪೊಸಿಷನಲ್ಲಿರು, ಎಂಥ ಕೆಲಸನೇ ಇರಲಿ, ಅವರಿಗೋಸ್ಕರ ಸಮಯವನ್ನು ನೀವು ಬಿಡು ಮಾಡಿಕೊ. ಕಾರಣ ಏನಂದರೆ, ನೀನು ದೊಡ್ಡವನಾಗಿ ಬೆಳೆದು ಬಂದು ಇಂಥ ಒಂದು ಪದವಿ, ಇಂಥ ಒಂದು ಕೆಲಸವನ್ನು ನೀನು ಪಡ್ಕೊಳ್ಬೇಕಾದ್ರೆ ಅವರು ನಿನಗೋಸ್ಕರ ಕ್ರಯ ಕೊಟ್ಟಿದ್ರಿಂದಲ್ಲ ಅಲ್ವಾ ಇಂಥ ಒಂದು ಪದವಿಯನ್ನು ನೀನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿರುವಂಥದ್ದು. ಪ್ರಿಯರೇ, ಈ ಕಾಲಘಟ್ಟಗಳಲ್ಲಿ ತಂದೆ ತಾಯಿಗಳು ಮುಪ್ಪಿನ ಅವಸ್ಥೆಯಲ್ಲಿ ಬಂದಾಗ ಎಷ್ಟೋ ಮಕ್ಕಳು ಆಶ್ರಮದಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದಾರೆ, ನೋಡ್ಕೊಳ್ಳೋಕ್ಕಾಗಲ್ಲ ಎಂಬುದಾಗಿ. ಕಾರಣ ಏನು ಗೊತ್ತಾ? ಅವರ ಒಂದು ಮುಪ್ಪಿನ ಕಾಲದಲ್ಲಿರುವ ಮಾತುಗಳಾಗಿರ್ಬೋದು, ಅವರ ಸ್ವಭಾವಗಳಿರ್ಬೋದು, ಅವೆಲ್ಲವೂ ಒಂಥರ
ಇರಿಟೇಷನ್ ಆಗ್ತದೆ. ಈಗ ಮಕ್ಕಳಿಗೆ ಇರಿಟೇಷನ್ ಆಗ್ತದೆ ಅವರ ತಂದೆ ತಾಯಿಯ ಆ ಮಾತುಗಳು. ಆದರೆ ನಿಜವಾಗಿ ನೀವು ಒಂದನ್ನು ನೆನಪಿನಲ್ಲಿ ತಂದುಕೊಳ್ಳಿ, ನೀವು ಮಕ್ಕಳಾಗಿರುವಾಗ ನಿಮಗೋಸ್ಕರ ತಂದೆ ತಾಯಿಗಳು ಎಷ್ಟು ಕ್ರಿಯೆ ಕೊಟ್ಟಿರ್ತಾರಲ್ವಾ. ನೀವು ಮಕ್ಕಳಾಗಿರುವಾಗ ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಸಾಕಿ ಬೆಳೆಸಿರ್ತಾರಲ್ವಾ. ನಿಮ್ಮ ಮಾತಾಗಿರ್ಬೋದು, ನಿಮ್ಮ ಕ್ರಿಯೆ ಆಗಿರ್ಬೋದು, ನಿಮ್ಮ ಬಾಲ್ಯ ಪ್ರಾಯದಿಂದಲೂ ನಿಮಗೆ ಬೇಕಾದ ಎಲ್ಲ ಸೇವೆಯನ್ನು ಅವರು ಮಾಡಿಕೊಟ್ಟಿರ್ತಾರಲ್ವಾ. ಆದರೆ ಈಗ ಮುಪ್ಪಿನ ಕಾಲದಲ್ಲಿ ಬಂದಾಗ ತಂದೆ ತಾಯಿಗಳನ್ನು ನೋಡುವಾಗ, ಅಯ್ಯೋ ನಾನು ನಿನ್ನ ನೋಡ್ಕೊಳ್ಳಿಕ್ಕಾಗಲ್ಲ, ನಿನ್ನಂದರೆ ಸಾಕಾಯ್ತು ಎಂಬುದಾಗಿ ಎಷ್ಟೋ ತಂದೆ ತಾಯಿಗಳನ್ನು ಮಕ್ಕಳು ಹೊಡಿತಾ ಇದ್ದಾರೆ. ಮುಪ್ಪಿನ ಕಾಲದಲ್ಲಿ ಎಷ್ಟೋ ತಂದೆ ತಾಯಿಗಳನ್ನು ಬೀದಿಯಲ್ಲಿ ತೆಗೆದುಕೊಂಡು ಬಂದು ಬಿಟ್ಟು ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು, ಅನೇಕ ತಂದೆ ತಾಯಿಗಳನ್ನು ಬೀದಿಯಲ್ಲಿ ತೆಗೆದುಕೊಂಡು ಬಿಟ್ಟು ಹೋಗ್ತಾ ಇದ್ದಾರೆ. ಪ್ರಿಯರೇ, ಇಂಥ ಕಾಲಘಟ್ಟಗಳಲ್ಲಿ ದೇವರ ವಾಕ್ಯನ ತಿಳಿದು ದೇವರ ವಾಕ್ಯನ ಅನುಸರಿಸುವಂಥ ನಿಮ್ಮಲ್ಲಿ ಆ ಒಂದು ಬದಲಾವಣೆ ಕಾಣಲಿ. ನೀವು ತಂದೆ ತಾಯಿಗಳನ್ನು ತೆಗೆದುಕೊಂಡೋಗಿ ಆಶ್ರಮಗಳಲ್ಲಿಯೋ ಬೀದಿಯಲ್ಲಿ ಬಿಡಲಿಕ್ಕಿರೋರಲ್ಲ, ಸನ್ಮಾನಿಸ್ಲಿಕ್ಕಿರೋರು, ಅವರ ಮಾತುಗಳನ್ನು ಕೇಳಲಿಕ್ಕಿರೋರು, ಅವರೊಂದಿಗೆ ಸಮಯವನ್ನು ಕಳೀಲಿಕ್ಕಿರೋರು. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಬಹುಕಾಲ ನೀನು ಜೀವಿಸ್ತಿ. ಒಂದು ವೇಳೆ ಸನ್ಮಾನಿಸದೆ ಹೋದರೆ ನಮ್ಮ ಆಯುಷ್ಕಾಲ ಏನಾಗ್ತದೋ ದೇವರಿಗೆ ಮಾತ್ರ ಗೊತ್ತು. ದೇವರು ನಮಗೆ ಕೊಡುವ ಆಯುಷ್ಕಾಲದಲ್ಲಿ ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಿದರೆ ಬಹುಕಾಲ ಬದುಕುತ್ತೀಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ತಂದೆ ತಾಯಿಗಳನ್ನ ನಾವು ಸನ್ಮಾನಿಸುವಾಗ ಅಥವಾ ಅವರ ಮಾತನ್ನು ಕೇಳುವಾಗ ನಮ್ಮ ಭವಿಷ್ಯತ್ತಿನಲ್ಲಿ ಅನೇಕ ಕಾರ್ಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರೇ, ನಿಜವಾಗಿ ಈ ಮಾತುಗಳನ್ನು ಕೇಳುತ್ತಿರುವಾಗ ನಿಮ್ಮ ಹೃದಯದಲ್ಲಿ ಒಂದು ಬದಲಾವಣೆ ದೇವರು ತರ್ತಾರೆ ಎಂಬುದಾಗಿ ನಾನು ನಂಬ್ತೇನೆ. ತಂದೆ ತಾಯಿಗಳನ್ನು ನೀವೇನು ಒಂದು ವೇಳೆ ತಿರಸ್ಕರಿಸಿರೋದಾದರೆ, ತಂದೆ ತಾಯಿಗಳಿಗೆ ಒಟ್ಟಿಗೆ ಇರಲಿಕ್ಕೆ ಸಾಧ್ಯವಾಗದೆ ಬೇರೆ ದೇಶಗಳಲ್ಲಿಯೋ ಬೇರೆ ರಾಜ್ಯಗಳಲ್ಲಿಯೋ ಹೊರ ಕೆಲಸಕ್ಕೆ ಹೋಗಿರೋದಾದರೆ, ಈ ದಿನ ಒಂದನ್ನು ನಿಮ್ಮ ನೆನಪಿನಲ್ಲಿ ತಂದುಕೊಳ್ಳಿ. ತಂದೆ ತಾಯಿಗಳಿಗೆ ಬೇಕಾದ ಗೌರವವನ್ನು ನೀವು ಸಲ್ಲಿಸುವವರಾಗಿರಿ. ತಂದೆ ತಾಯಿಗಳ ಮಾತನ್ನು ನೀವು ಎಲ್ಲೇ ಇದ್ದರೂ ಪರವಾಗಿಲ್ಲ, ಅದನ್ನು ಕೇಳು ಗೌರವಿಸುವವರಾಗಿರಿ. ತಂದೆ ತಾಯಿಗಳ ಜೊತೆ ಸಮಯ ಕಳೀಲಿಕ್ಕೆ ನಿಮ್ಮ ಸಮಯವನ್ನು ಬಿಡು ಮಾಡಿಕೊಳ್ಳಿ. ಈ ಕಾಲಘಟ್ಟಗಳಲ್ಲಿ ತಂದೆ ತಾಯಿಗಳು ಯಾವಾಗಲೂ ಮಕ್ಕಳು ನಮ್ಮೊಂದಿಗೆ ಇರ್ತಾರ, ನಮ್ಮೊಂದಿಗೆ ಸಮಯ ಕಳೀತಾರೆ ಅಂತ ಬಯಸುವಂಥ ಸಮಯ ಇದಾಗಿದೆ. ನಿಜವಾಗಿಯೂ ತಂದೆ ತಾಯಿಗಳ ಹೃದಯ ತುಂಬ ಹಂಬಲಿಸ್ತಾ ಇದೆ, ನನ್ನ ಮಕ್ಕಳು ನನ್ನ ಜೊತೆ ಇದ್ದಿದ್ರೆ ಎಷ್ಟು ಸಂತೋಷ ಇತ್ತು ಎಂಬುದಾಗಿ. ಅದರಿಂದ ಇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಆ ತಂದೆ ತಾಯಿಗಳ ಆಸೆಯನ್ನು ಬಯಕೆಯನ್ನು ನೀವು ಪೂರೈಸಿ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸಿದ್ರಿಂದ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸಿ, ಅಂದರೆ ಅವರ ಮಾತನ್ನು ಕೇಳುವವರಾಗಿ ಎಂಥ ಪರಿಸ್ಥಿತಿಯಲ್ಲಿ ಇದ್ದರೂ ತಂದೆ ತಾಯಿಗಳ ಮಾತನ್ನು ಕೇಳಿ ಅವರಿಗೆ ಬೇಕಾದ ಸಮಯವನ್ನು ನೀವು ಬಿಡು ಮಾಡಿಕೊಳ್ಳಿ. ಮುಪ್ಪಿನ ಕಾಲದಲ್ಲಿ ಇರುವವರನ್ನು ತಿರಸ್ಕಾರ ಮಾಡಬೇಡಿ. ಆಶ್ರಮಗಳಲ್ಲಿ ಅವರ ಆ ಮುಪ್ಪಿನ ಕಾಲದಲ್ಲಿರುವ ಸ್ವಭಾವಗಳನ್ನು ಸಹಿಸಿಕೊಳ್ಳಿಕ್ಕೆ ನಿಮ್ಮ ಮನಸ್ಸನ್ನು ನೀವು ಸಿದ್ಧಪಡಿಕೊಳ್ಳಿ. ಕಾರಣ ನಿಮ್ಮ ಬಾಲ್ಯದಿಂದಲೂ ನಿಮ್ಮ ತಂದೆ ತಾಯಿಗಳು ನಿಮ್ಮ ಎಲ್ಲ ಕಾರ್ಯಗಳನ್ನು ಅವರು ಸಹಿಸಿಕೊಂಡೇ ನಿಮ್ಮನ್ನು ಬೆಳೆಸಿ ಬಂದಿದ್ದಾರೆ. ನೀವು ಬಾಲ್ಯ ಪ್ರಾಯದಲ್ಲಿ ಎಲ್ಲೆಲ್ಲ ಅವ್ರಿಗೆ ಆ ಕೋಪ ಎಬ್ಬಿಸಿದ್ರು, ಅವ್ರಿಗೆ ಬೇಸರ ಮಾಡಿದ್ರು, ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಂಡಿದೆ. ನಿಮ್ಮನ್ನು ಬಾಲ್ಯದಿಂದಲೂ ಮುದ್ದಾಗಿ ಸಾಕಿ ಬೆಳೆಸಿದಾರಲ್ವ, ನಿಮಗೋಸ್ಕರ ಕ್ರಯ ಕೊಟ್ಟಿದ್ದಾರಲ್ವ, ಒಳ್ಳೆಯ ರೀತಿಯಾಗಿ ನಿಮ್ಮನ್ನು ಸಾಕಿ ಬೆಳೆಸಿದಾರಲ್ವ. ಹಾಗಾದರೆ ಅವರ ಮುಪ್ಪಿನ ಕಾಲದಲ್ಲಿ ಕೂಡ ಅವರನ್ನು ಒಂದು ಮಗು ಎಂಬುದಾಗಿ, ಅವರು ಕೂಡ ಒಂದು ಮಗುವಿನ ಸ್ವಭಾವ ಉಳ್ಳವರೆಂಬುದಾಗಿ ನೆನೆಸಿ ಅವರಿಗೋಸ್ಕರ ಸಮಯ ಕೊಡಿರಿ. ಅವರೆಲ್ಲ ಪರಿಸ್ಥಿತಿಗಳಲ್ಲಿ ಅವರೊಂದಿಗೆ ಒಡನಾಡಿರಿ, ಅವರನ್ನು ಸಹಿಸಿಕೊಳ್ಳಿರಿ, ಅವರ ಮಾತುಗಳನ್ನು ಸಹಿಸಿಕೊಳ್ಳಿರಿ, ಅವರನ್ನು ಹೆಚ್ಚು ಪ್ರೀತಿಸಿ ಹಾಗೆ ಗೌರವಿಸಿ. ಯಾಕೆಂದರೆ ವಾಕ್ಯ ಹೇಳ್ತಾ ಇದೆ, ನಿನ್ನ ತಂದೆ ತಾಯಿಗಳನ್ನು ನೀನು ಗೌರವಿಸೋದಾದರೆ ಅದರದ್ದೇ ಆದಂಥ ಆಶೀರ್ವಾದವನ್ನು ನೀನು ಹೊಂದಿಕೊಳ್ತೀಯ ಎಂಬುದಾಗಿ. ಹಾಗಾದರೆ ನೀನು ಗೌರವಿಸಿದರೆ ಒಂದನ್ನು ನೆನಪಿನಲ್ಲಿ ಇಟ್ಟುಕೋ, ನಿನ್ನ ಮಕ್ಕಳು ನಿನ್ನನ್ನು ಗೌರವಿಸ್ತಾರೆ. ನೀನು ಗೌರವಿಸದೆ ಹೋದರೆ ನೆಕ್ಸ್ಟ್ ನಿನ್ನ ತಲೆಮಾರು, ನಿನ್ನ ಮಕ್ಕಳು, ನೀನು ಮುಪ್ಪಿನ ಕಾಲಕ್ಕೆ ಬರುವಾಗ ನೀನೇನು ಮಾಡಿದ್ಯೋ ಅದನ್ನೇ ನಿನ್ನ ಮಕ್ಕಳಿಂದ ಕಾಣಬೇಕಾಗಿ ಬರ್ತಿದೆ. ಅದರಿಂದ ನಿನಗೂ ಮಕ್ಕಳಿದ್ದಾರೆ, ನಿನಗೂ ತಂದೆ ತಾಯಿಗಳಿದ್ದಾರೆ. ತಂದೆ ತಾಯಿಗಳಿರುವ ನೀವುಗಳು ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ. ನೀವು ಗೌರವಿಸಿದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮುಪ್ಪಿನ ಕಾಲದಲ್ಲಿ ನಿಮ್ಮನ್ನು ಗೌರವಿಸಿ ಮುನ್ನಡೆಸುವವರಾಗಿದ್ದಾರೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಥವಾ ಗೌರವಿಸಬೇಕೆಂಬುದಾಗಿರುವಂಥ ವಿಷಯವನ್ನು ಯಾವತ್ತಿಗೂ ನಿಮ್ಮ ಹೃದಯದಿಂದ ತೆಗೆದು ಹಾಕದೆ, ಅದು ದೇವರು ದಸಾಜ್ಞೆಗಳಲ್ಲಿ ಒಂದು ಆಜ್ಞೆ ಆಗಿದೆ. ಅದೇ ಪ್ರಕಾರ ಪೌಲನು ಪತ್ರಿಕೆಯನ್ನು ಬರೆಯುವಾಗ ದೇವರಾತ್ಮ ಪ್ರೇರಿತನಾಗಿ ಹೇಳ್ತಾ ಇದ್ದೇನೆ, ಮಕ್ಕಳಿರ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಿರಿ ಎಂಬುದಾಗಿ. ಹಾಗಾದರೆ ಎರಡು ಕಡೆಯೂ ನಾವು ನೋಡಿದ್ದೇವೆ, ತಂದೆ ತಾಯಿಗಳನ್ನು ಗೌರವಿಸುವವರಾಗಿ ಈ ಕಾಲಘಟ್ಟಗಳಲ್ಲಿ ಜೀವಿಸೋಣ, ಅದರದೇ ಆದಂಥ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲರೂ ದೇವರ ವಾಕ್ಯವನ್ನು ಕೇಳಿದ್ದನ್ನು ಮರೆತು ಬಿಡದೆ ಅದನ್ನು ಅದೇ ಪ್ರಕಾರ ಅನುಸರಿಸಲಿಕ್ಕೆ ದೇವರು ಕೃಪೆ ಕೊಡಲಿ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಕೇಳಲ್ಪಟ್ಟ ವಾಕ್ಯವನ್ನು ಹಾಗೆ ಅನುಸರಿಸಿ ನಡೆದುಕೊಳ್ಳಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡಿರಿ. ತಂದೆ ತಾಯಿಗಳನ್ನು ಸನ್ಮಾನಿಸಲಿಕ್ಕೂ, ತಂದೆ ತಾಯಿಗಳನ್ನು ಗೌರವಿಸಲಿಕ್ಕೂ, ತಂದೆ ತಾಯಿಗಳ ಮಾತನ್ನು ಕೇಳಲಿಕ್ಕೂ
ನಮಗೆ ದಯೆಯನ್ನು ಕೃಪೆಯನ್ನು ಕೊಡಿರಿ. ನಮಗೂ ಮಕ್ಕಳಿದ್ದಾರೆ ಸ್ವಾಮಿ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ನಮ್ಮನ್ನು, ನಾವು ನಮ್ಮ ತಂದೆ ತಾಯಿಗಳನ್ನು ತಿರಸ್ಕರಿಸಿದ ರೀತಿಯಲ್ಲಿ ನಮ್ಮನ್ನು ತಿರಸ್ಕರಿಸೋರಾಗಬಾರ್ದಪ್ಪ. ನಾವು ನಮ್ಮ ತಂದೆ ತಾಯಿಗಳನ್ನು ಗೌರವಿಸಿದ ರೀತಿಯಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಗೌರವಿಸುವವರಾಗಬೇಕು. ಅದಕ್ಕೆ ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ. ನೀವು ನಮ್ಮನ್ನು ಬಲಪಡಿಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ನೀವು ಕೇಳಿದ ಹಾಗೆ ವಾಕ್ಯವನ್ನು ಅನೇಕರು ಕೇಳುವ ಹಾಗೆ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿರಿ. ಹಾಗೆ ಪ್ರತಿದಿನ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಬೇಕಾದಲ್ಲಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಲಿಂಕು ಸಿಕ್ಕುವಂಥದ್ದಾಗಿರ್ತದೆ. ಹಾಗೆ ಪ್ರತಿ ತಿಂಗಳು ರಾಮನಗರದಲ್ಲಿ ನಡೆಯುವಂಥ ಪ್ರಾರ್ಥನೆ ಕೂಟ ಅಥವಾ ಬಿಡುಗಡೆ ಕೂಟಕ್ಕೆ ನೀವು ಭಾಗಿಯಾಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ. ಅಲ್ಲಿ ಮುಖ್ಯವಾಗಿ ಮಕ್ಕಳಿಲ್ಲದವರಿಗಾಗಿ, ಸಾಲದಲ್ಲಿ, ರೋಗದಲ್ಲಿ, ಹಾಗೆ ಮದುವೆ ಆಗದೆ ಇನ್ನಿತರ ಸಮಸ್ಯೆಗಳಲ್ಲಿ ಬಳಲುವವರಿಗೋಸ್ಕರ ಪ್ರಾರ್ಥಿಸುವಂಥ ಒಂದು ಕೂಟವಾಗಿರ್ತದೆ. ದಯಮಾಡಿ ರಾಮನಗರದ ಆ ಕೂಟಕ್ಕೆ 30ನೇ ತಾರೀಕು ಪ್ರತಿ ತಿಂಗಳು ನಡೆಯುತ್ತದೆ. ಜಾಯ್ನ್ ಆಗಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.